ನೀನ್ ನಮ್ ಜೀವನದಲ್ಲಿ ಬರ್ದೇ ಇದ್ದಿದ್ರೆ ಹೇಗೋ ನಮ್ ಜೀವನ ನಡೀತಾ ಇತ್ತು. ಆದ್ರೆ ಮಗನ್ ಸ್ಥಾನ ತುಂಬ್ತೀನಿ, ಜವಾಬ್ದಾರಿ ತಗೊಂಡು ಕಣ್ರೆಪ್ಪೆ ತರ ನೋಡ್ಕೊಂತೀನಿ ಅಂತ ನಮ್ ಜೀವನದಲ್ಲಿ ಯಾಕಪ್ಪ ಸುಳ್ಳು ಹೇಳ್ಕೊಂಡ್ ಬಂದೆ? ಪಲ್ಲವಿ, ಏನು ಅಂತ ಮಾತಾಡ್ತಿದ್ಯಾ? ನನ್ನ ಕನ್ಸಲ್ಲೂ ಆ ರೀತಿ ಯೋಚನೆ ಮಾಡಲ್ಲ. ಸಾಕಣ್ಣ, ಸಾಕು ನಿನ್ ನಾಟಕದ ಮಾತುಗಳು. ನೀನು ಮೊದ್ಲಿಂದಾನು ಬರೀ ನಾಟಕನೇ ಮಾಡ್ಕೊಂಡ್ ಬಂದೆ. ಫಸ್ಟ್ 1 ತಿಂಗಳು ಮದ್ವೆ ಮುಂದಕ್ಕೆ ಹಾಕ್ದೆ, ಆಮೇಲೆ ಮದ್ವೆ ಮಂಟಪದಲ್ಲಿ ಅವಳನ್ನ ಕರೆಸ್ಕೊಂಡು ಮದ್ವೆ ನಿಲ್ಲಿಸ್ದೆ. ಅದಾದ್ಮೇಲೆ ನನ್ ಜೀವನ ಹೀಗಾಗಿದೆ, ಅದನ್ ಸರಿ ಮಾಡ್ಬೇಕು ಅಂತ ಒಂದ್ಸಲನಾದ್ರೂ ಯೋಚನೆ ಮಾಡಿದ್ಯಾ? ಹೌದು ಕಣೋ ರಾಘು, ಈಗ ನಿನ್ನ ತಂಗಿ ಜೀವನ ನಿನ್ನ ನಿರ್ಧಾರದ ಮೇಲೆ ನಿಂತಿದೆ. ಹೌದಪ್ಪ, ನೀನ್ ಮಾಡ್ಸಿರೋ ಮದ್ವೆನೆ ಇವತ್ತು ನಿನ್ನಿಂದ ಮುರಿದು ಬೀಳೋ ಪರಿಸ್ಥಿತಿಗೆ ಬಂದಿದೆ. ಅದು ಆಗದೆ ಇರೋ ತರ ನೀನೇ ನೋಡ್ಕೋಬೇಕು. ಇಷ್ಟು ದಿನ ನೀವು ಹೇಳ್ದಂಗೆ ಅಲ್ವಾ ಕೇಳಿರೋದು. ಇವಾಗ್ಲೂ ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ ನನಗ್ ಗೊತ್ತಿಲ್ಲ ಅಣ್ಣ. ಆ ಚಾನ್ಸಿನ ಈ ಮನೆ ಬಿಟ್ಟು ಓಡಿಸ್ಬೇಕು. ಅವಳು ಹೋದ್ರೆ ಮಾತ್ರ ನನ್ನ ಜೀವನ ಸರಿ ಹೋಗೋದು. ಅವಳಿ ಮನೆ ಕಂಟಕವಾಗಿ ಬಂದು ನನ್ ಮಗಳ ಬದುಕಲ್ಲಿ ಬರೀ ಸಂತಾನೆ ತುಂಬಿಟ್ಲು. ಅವ್ರನ್ನ ಕಳ್ಸೋ ಮಾತು ಬಿಟ್ಟು ಬೇರೆ ಏನ್ ಪರಿಹಾರ ಇದೆ ಚಿಕ್ಕಮ್ಮ? ಪರಿಹಾರ ಮಾಡೋದಕ್ಕೆ ಇದು ಶನಿದೋಷ ಅಲ್ಲ ಕಣೋ, ಕ್ಯಾನ್ಸರ್ ಗೆಡ್ಡೆ. ಆಪರೇಷನ್ನೇ ಮಾಡಬೇಕು, ಕಿತ್ತು ಬಿಸಾಕ್ಬೇಕು, ಇಲ್ಲ ಅಂದ್ರೆ ಮೈ ತುಂಬಾ ಹರಡ್ಕೊಂಡ್ಬಿಡುತ್ತೆ. ದೊಡ್ಡಪ್ಪ, ಜಾನ್ಸಿ ಅವರು ತನ್ನ ಸಂಸಾರನ ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವು ಕೊಟ್ಟ ಟಾಸ್ಕ್ ಅಲ್ಲಿ ಗೆದ್ದಿದ್ದಾರೆ. ನೀವು ಚಾಲೆಂಜ್ ಮಾಡಿರೋ ಪ್ರಕಾರ ಎಲೆಕ್ಷನ್ ಅಲ್ಲೂ ವಿನ್ ಆಗಿದ್ದಾರೆ. ಅನಿತಾ ಕೊಳ್ಳಿಗೆ ತಾಳಿ ಬಿದ್ದಿಲ್ಲ ಅನ್ನೋ ಕಾರಣಕ್ಕೆ ಈ ಗಂಟನ ಬಿಚ್ಚಕ್ ಹೊರಟಿದ್ದಾರೆ. ಈ ಗಂಟು ಬಿದ್ದಿರೋದು ನಿನ್ನ ನಂಟು ಸಿಗುತ್ತೆ ಅನ್ನೋ ಕಂಡೀಷನ್ ಮೇಲೆ ಅನ್ನೋದು ನೆನಪಿರ್ಲಿ. ಮಾತ್ ಬೇಡ ಅಣ್ಣ, ಇವತ್ತೇ ಈ ಸಂಬಂಧ ಕೊನೆ ಆಗ್ಬೇಕು. ಆ ಜಾನ್ಸಿನ ನೀನೇ ನಿನ್ ಜೀವನದಿಂದ ಹೊರಗಾಕ್ಬೇಕು. ಸಾಧ್ಯ ಇಲ್ಲ. ಮಾತ್ರ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಪಲ್ಲವಿ. ಓ, ಬನ್ನಿ ಬನ್ನಿ ಬನ್ನಿ, ಮಿಸ್ಟರ್ ಬಸವರಾಜ್ ಅರಿಯಾಸ್ ಕೃಷ್ಣ. ಸರ್, ಇವರು ಬಸವರಾಜು ಅಲ್ಲ, ಕೃಷ್ಣನೂ ಅಲ್ಲ, ನನ್ನ ಗಂಡ ರಾಮಾಚಾರಿ. ವೆರಿ ಗುಡ್ ವೆರಿ ಗುಡ್. ನಿಮ್ಮ ಗಂಡ ರಾಮಾಚಾರಿ ಅಂತ ಪ್ರೂವ್ ಮಾಡೋಕ್ಕೆ ಕೆಲವು ಪ್ರೂಫ್ ಬೇಕಲ್ಲ ಚಾರು ಮೇಡಮ್. ಕೃಷ್ಣನ್ ಕೊಂದವರು ಅರೆಸ್ಟ್ ಆಗ್ಬೇಕು, ಆ ಮೂಲಕ ನೀನು ರಾಮಾಚಾರಿ ಅನ್ನೋದನ್ನ ಪ್ರೂವ್ ಮಾಡ್ಕೋಬೇಕಾಗತ್ತೆ. ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದೀರಾ ರಾಮಾಚಾರಿ? ನಿಮ್ಮ ಮುಂದಿನ ನಡೆ ಹೇಗೆ? ಸರ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಾನೆ ಅದಕ್ಕೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ನೆಲ್ಲ ತಗೊಂಡು ನಿಮ್ಮನ್ನು ಮೀಟ್ ಮಾಡಕ್ ಬಂದಿದ್ದೀವಿ ಸರ್. ಡಾಕ್ಯುಮೆಂಟ್ಸ್? ಹೌದು ಸರ್. ಸರ್, ನೀವು ಹೇಳ್ದಾಗೆ ನವದೀಪ್ ಮನೆಗೆ ಹೋಗಿ ಅವ್ನ ಲ್ಯಾಪ್ಟಾಪ್ ಅಲ್ಲಿ ಇದ್ದಿದ್ದ ಎಲ್ಲ ಡಾಕ್ಯುಮೆಂಟ್ಸ್ನು ಕಾಪಿ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನೆಲ್ಲ ಡಿಕೋಡ್ ಮಾಡಿ ಸಿಕ್ಕಿದ ಡೀಟೇಲ್ಸ್ನ ತಗೊಂಡು ಬಂದಿದ್ದೀವಿ. ಅದೇ ಇದು. ವೆರಿ ಗುಡ್, ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ರಾಮಾಚಾರಿ ಅಂಡ್ ಚಾರು, ನೀವಿಬ್ರು ಒಳ್ಳೆ ಟೈಮ್ಗೆ ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಾ. ಆ ನವದೀಪು ಎಷ್ಟು ಲೀಗಲ್ ಆಗಿ ಬಿಸ್ನೆಸ್ ಮಾಡ್ತಿದ್ದಾನೋ ಅಷ್ಟೇ ಇಲ್ಲೀಗಲ್ ಆಗು ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಲೀಗಲ್ ಆಗಿ ಬಿಸ್ನೆಸ್ ಮಾಡೋದು ಅವನು ಈ ಸಮಾಜದ ಕಣ್ ತಪ್ಸೋಕೆ, ಇಲ್ಲೀಗಲ್ ಆಗಿ ಬಿಸ್ನೆಸ್ ಮಾಡೋದು ಅವನ್ ಲಾಭಕ್ಕೋಸ್ಕರ. 2 ನಂಬರ್ ದಂತ ಅಂತಾರಲ್ಲ ಹಾಗೆ. ನೋಡಿ, ಇದರಲ್ಲೇ ಇದೆ. ಇವತ್ತು 20 ಲಾರಿ ಲೋಡು ಮಂಗಳೂರು ಹಾರ್ಬರ್ಗೆ ಹೋಗ್ತಾ ಇದೆ. ಅಲ್ಲಿಂದ ಕಂಟೈನರ್ ಅಲ್ಲಿ ಇವತ್ತು ರಾತ್ರಿ ದುಬೈಗೆ ಹೋಗ್ತಾ ಇದೆ.
ಆ 20 ಲಾರಿಗಳಲ್ಲಿ ಕೆಲವೊಂದು ಕಳು ಮಾಲ್ಗಳಿವೆ. ಸರ್ ಈಗ ಏನ್ ಮಾಡೋದು? ಡೋಂಟ್ ವರಿ, ವಿನಾಶಕಾಲಿ ವಿಪರೀತ ಬುದ್ಧಿ ಅನ್ನೋ ಹಾಗೆ ಆ ಕಲ್ ಮಾಲಿರೋ ಲಾರಿ ನಂಬರ್ನ ಅವನೇ ಮಾರ್ಕ್ ಮಾಡಿದ್ದಾನೆ. ಅದಲ್ಲದೆ ಗಾಡಿ ಹೊರಡೋ ಟೈಮ್ನು ನೋಟ್ ಮಾಡಿದ್ದಾನೆ. ಈ ಡೀಟೇಲ್ಸ್ ಎಲ್ಲ ಇಟ್ಕೊಂಡು ನಮ್ಮ ಡಿಪಾರ್ಟ್ಮೆಂಟು ಅವನನ್ನು ಈಸಿಯಾಗಿ ಲಾಕ್ ಮಾಡುತ್ತೆ. ಥ್ಯಾಂಕ್ ಯು ಸರ್. ಓಕೆ, ನನ್ನ ಡ್ಯೂಟಿನ ನಾನು ಈಗಲೇ ಶುರು ಮಾಡ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಬಾಯ್. ಅಂತೂ ಆ ಸಕ್ಸೇನ ಗಾಳ ಇಟ್ಟಾಯ್ತು ಮೇಡಮ್. ಹೌದು ರಾಮಾಚಾರಿ. ಏನು ರಾಘು, ನೀನಾ ನೀನಾ ಈ ಮಾತು ಹೇಳ್ತಾ ಇರೋದು? ಹೌದು ದೊಡ್ಡಪ್ಪ, ನಾನು ಒಬ್ಬ ಮನುಷ್ಯ. ನನಗೂ ಒಂದು ಮನ್ಸಿದೆ. ಆ ಮನ್ಸೊಳಗಡೆ ಝಾನ್ಸಿ ಅವರು ಬಂದು ಕೂತಿದ್ದಾರೆ. ಅವರನ್ನ ಖಾಲಿ ಮಾಡಿಸಿ ಅನಿತಾ ಅವ್ರನ್ನ ಕರ್ಕೊಂಡ್ ಬಂದು ಕೂರ್ಸೋದಿಕ್ಕೆ ಈ ಮನ್ಸು ಬಾಡ್ಗೆ ಮನೆ ಅಲ್ಲ ದೊಡ್ಡಪ್ಪ. ಮಾತಿಗೆ ಬೆಲೆ ಇಲ್ಲ. ಆದ್ರೆ ನನ್ನ ಮನ್ಸಿಗೆ ಒಂದು ಭಾವನೆ ಇದೆ, ಅದಕ್ ಬೆಲೆ ಇಲ್ವಾ? ನಾವೇನ್ ನಿನ್ ಕಣ್ ಕಟ್ಟೋ ನಿನ್ ಮನ್ಸ್ ಮುಚ್ಚೋ ಅವತ್ತು ಮದ್ವೆಗೆ ಒಪ್ಸಿಲ್ಲ. ಮದುವೆಗೆ ಒಪ್ಪಿರೋದು ನೀನು, ಮಾತ್ ಕೊಟ್ಟಿರೋದು ನೀನು. ಆದ್ರೆ ಅದು ಪಲ್ಲವಿ ಪ್ರೀತಿಗೋಸ್ಕರ. ಇವತ್ತು ಆ ಪ್ರೀತಿನ ತಾನೇ ಉಸಿರು ಕಟ್ತಾ ಇರೋದು. ಅಂದ್ಮೇಲೆ ಉಳಿಸ್ಕೋಬೇಕಾಗಿದೆ ನಿನ್ ಜವಾಬ್ದಾರಿ ತಾನೆ. ಹೌದು, ಪಲ್ಲವಿ ಜೀವನದ ಜವಾಬ್ದಾರಿ ನಂದು. ಅದೇ ನನ್ನ ಮನ್ಸಿಗೆ ನಾನು ಏನು ಉತ್ತರ ಕೊಡ್ಲಿ? ಮೊದ್ಲು ನನ್ ಬದುಕಿಗೆ ಉತ್ತರ ಕೊಡೋಣ. ಅದಕ್ಕೆ ತಾನೇ ಈ ಹೋರಾಟ ಪಲ್ಲವಿ. ಹೋರಾಟ ಉದ್ದಾಟ ಎಲ್ಲ ಯಾವ್ದು ಬೇಕಾಗಿಲ್ಲ ಅಣ್ಣ. ನೀನು ಮಾತು ಕೊಟ್ಟೆ, ಅವ್ರು ನಂಬಿದ್ರು. ಆ ಮಾತು ನಿಜ ಆಗುತ್ತೆ ಅಂತ ಅವ್ರು ನಕ್ಕಿದ್ರು. ಅದರಿಂದ ಸಂತೋಷನೇ ತುಂಬಿತ್ತು. ಇವತ್ತು ಮಾತು ಮುರಿದಿದ್ದೀಯ, ಅದಕ್ಕೆ ಅವ್ರು ಕೋಪ ಮಾಡ್ಕೊಂಡಿದ್ದಾರೆ, ಸಂಬಂಧನ ಮುರಿಯೋದಕ್ಕೆ ಹೊರಟಿದ್ದಾರೆ. ನೀವ್ ಹೇಳ್ದಾಗೆ ಅನಿತಾ ಅವ್ರನ್ನ ಮದ್ವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟಾಗ ನನ್ಗೆ ಅವ್ರ ಮೇಲೆ ಯಾವ ಭಾವನೆಗಳಿಲ್ಲ. ಏನು ಏನ್ ಆಟ ಆಡ್ತಿದ್ಯಾ? ಆಟ ಆಡಿದ್ದು ನಾನಲ್ಲ ದೊಡ್ಡಮ್ಮ, ಆ ವಿಧಿ. ಎಲ್ಲೋ ಇದ್ದ ಝಾನ್ಸಿ ಮೇಡಮ್ನ ಕರ್ಕೊಂಡ್ ಬಂದು ನನ್ನ ಬಾಳಿಗೆ ಚೆಲ್ಲಾಟ ಆಡಿಸ್ಬಿಡ್ತು. ಅವರಿಂದ ದೂರ ಇರಬೇಕು, ದೂರ ಹೋಗ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಅದಕ್ಕೆ ಅವಕಾಶ ಕೊಡದೆ ಹಂತ ಹಂತವಾಗಿ ಹತ್ರ ಮಾಡಿ ನನ್ ಜೀವಕ್ಕೆ ಜೀವ ಆಗೋ ರೀತಿ ಮಾಡ್ತು. ಅಂದ್ರೆ ನಿನ್ಗೆ ಈ ಕುಟುಂಬಕ್ಕಿಂತ ಅವಳೇ ಮುಖ್ಯನಾ? ಅವತ್ತು ಕುಟುಂಬನೇ ಮುಖ್ಯ ಆಗಿತ್ತು, ಇವತ್ತು ಕುಟುಂಬನೇ ಮುಖ್ಯ. ಹಾಗಾದ್ರೆ ಓಡ್ಸು. ಹೇಗ್ ಓಡಿಸ್ಲಿ? ಯಾಕಂದ್ರೆ ಇವಾಗ ಅವರು ಈ ಕುಟುಂಬನೇ ತಾನೆ. ಈ ಕುಟುಂಬದಲ್ಲಿ ಅವರು ಒಬ್ಬರಾಗಿದ್ದಾರೆ. ನನ್ನ ಹೃದಯದಲ್ಲಿ ಹೆಂಡತಿ ಸ್ಥಾನ ಕೊಟ್ಟಿದ್ದೀನಿ ಅಂದ್ಮೇಲೆ ಅವ್ರನ್ನ ಹೇಗ್ ಓಡಿಸ್ಲಿ? ಅವಳು ಮಾಡಿದ ಮೋಸ ಮರ್ತೋಯ್ತಾ ಅಣ್ಣ? ಅವ್ರು ಏನೇ ಮಾಡಿದ್ರು ನಾನ್ ಕಟ್ಟಿರೋ ತಾಳಿಗೋಸ್ಕರ, ನನ್ ಜೊತೆ ಬದುಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಪಲ್ಲವಿ. ಝಾನ್ಸಿ ಬಂದು ನೀನೇ ನನ್ ಗಂಡ ಅಂತ ನನಗೋಸ್ಕರ ಪಟ್ಟ ಕಷ್ಟಗಳು, ನೀವು ಕೊಟ್ಟು ಪರೀಕ್ಷೆಯಲ್ಲಿ ಅವ್ರು ಗೆದ್ದು ನನ್ನ ಪಡ್ಕೊಳ್ಳೇಬೇಕು ಅಂತ ಮಾಡಿದ ಹೋರಾಟ ನನ್ನ ಮನ್ಸಲ್ಲಿ ಅವ್ರ ಬಗ್ಗೆ ಗೌರವ ಹುಟ್ಟಾಕೋಗ್ ಮಾಡ್ತು. ಆದ್ರೆ ಆಗ್ಲೂ ನನಗೆ ಅವ್ರ ಮೇಲೆ ಪ್ರೀತಿ, ಹೆಂಡತಿ ಅನ್ನೋ ಭಾವನೆ ಇತ್ತು. ಆದ್ರೆ ಅದು ನಾನು ಎಲ್ಲೂ ತೋರ್ಸ್ಕೊಳಕ್ಕಾಗ್ಲಿಲ್ಲ. ಯಾಕೇಳು? ಯಾಕೆಂದ್ರೆ ನಿನ್ನ ಸಂಸಾರ ಹಾಳಾಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ. ಆದ್ರೆ ಅವತ್ತು ನೀವುಗಳು ನಮ್ಮಿಬ್ರು ಸಂಸಾರನ ಶುರು ಮಾಡ್ಬೇಕು ಅಂತ ನಿಂತಾಗ ನನ್ನ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡೆ, ಅವ್ರನ್ನ ಒಪ್ಕೊಂಡಿದ್ದೀನಿ ಅಂತ ಆಕ್ಸೆಪ್ಟ್ ಮಾಡ್ಕೊಂಡೆ. ಅದು ಅವಳು ಯಾರನ್ನೋ ಕರೆಸಿ ನಾಟಕ ಆಡಿದ್ದಕ್ಕೆ ನಾವು ಒಪ್ಕೊಂಡಿದ್ದು. ಆದ್ರೆ ಈ ಚಾಲೆಂಜ್ ಆದ್ಮೇಲೆ ಅವ್ರು ಸೋತಿದ್ದು, ಗೆದ್ದಿದ್ದು, ನೀವೆಲ್ಲರೂ ಸೇರಿ ಅವ್ರಿಗೆ ವೋಟ್ ಮಾಡಿದ್ದು. ನೀವೇ ನಿಂತು ನಮ್ ಸಂಸಾರ ಶುರು ಮಾಡಬೇಕು ಅಂತ ಹೇಳಿದ್ದು. ಆ ಎಲ್ಲ ಘಟನೆಗಳು ನನ್ನ ಮನ್ಸಲ್ಲಿದ್ದ ಭಾವನೆಗಳನ್ನ ಸ್ಟ್ರಾಂಗ್ ಮಾಡ್ತು ದೊಡ್ಡಪ್ಪ. ನಾನು ಅವ್ರನ್ನ ಹೆಂಡತಿ ಅಂತ ಮನ್ಸಾರೆ ಒಪ್ಕೊಂಡಿದ್ದೀನಿ. ಝಾನ್ಸಿ ಅವರು ನನ್ನ ಉಸಿರಲ್ಲಿ ಉಸಿರಾಗಿ ಬೆರ್ತೋಗಿದ್ದಾರೆ. ಇವಾಗ ಅವ್ರನ್ನ ದೂರ ಮಾಡು ಅಂದ್ರೆ ಹೇಗ್ ದೂರ ಮಾಡೋದು ದೊಡ್ಡಪ್ಪ? ಮೆಚ್ಚದೆ ಕಣಪ್ಪ, ಮೆಚ್ಚದೆ.
ಮುತ್ ಕೊಡೋಳ್ ಬಂದಾಗ ತುಟ್ ಕೊಟ್ಟವಳನ್ನ ಮರ್ತೋಗ್ತಾರೆ ಅನ್ನೋದನ್ನ ನೀನ್ ನಿಜ ಮಾಡ್ಬಿಟ್ಟೆ ಕಣೋ. ಅಲ್ವಾ ರಘು, ಅವಳು ಯಾವಳ ನಿನ್ನೆ ಮೊನ್ನೆ ಬಂದಳಿಗೋಸ್ಕರ ಈ ಕುಟುಂಬನೇ ದೂರ ಮಾಡಕ್ ಹೋಗ್ತಾ ಇದೆಯಲ್ಲೋ. ಈ ಕುಟುಂಬ ಒಂದಿದ್ರೆ ಸಾಕು, ತಾಯಿ ಮಗಳು ಬೇಕು, ತಂಗಿರ್ ಪ್ರೀತಿ ಬೇಕು, ಈ ಕುಟುಂಬಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ನಾಟಕ ಮಾಡ್ಕೊಂಡು ನಮ್ ಬದುಕಲ್ಲಿ ಯಾಕೋ ಬಂದೆ? ನೀನ್ ನಮ್ ಜೀವನದಲ್ಲಿ ಬರ್ದೇ ಇದ್ದಿದ್ರೆ ಹೇಗೋ ನಮ್ ಜೀವನ ನಡೀತಾ ಇತ್ತು. ಆದ್ರೆ ಮಗನ್ ಸ್ಥಾನ ತುಂಬ್ತೀನಿ, ಜವಾಬ್ದಾರಿ ತಗೊಂಡು ಕಣ್ರೆಪ್ಪೆ ತರ ನೋಡ್ಕೊಂತೀನಿ ಅಂತ ನಮ್ ಜೀವನದಲ್ಲಿ ಯಾಕಪ್ಪ ಸುಳ್ಳು ಹೇಳ್ಕೊಂಡ್ ಬಂದೆ? ಚಿಕ್ಕಮ್ಮ, ನಾನು ಇವಾಗ್ಲೂ ಸುಳ್ಳು ಹೇಳಿಲ್ಲ. ಇವಾಗ್ಲೂ ನನಗೆ ನೀವೇ ಮುಖ್ಯ. ಆದ್ರೆ ನನ್ನನ್ನು ಒಬ್ಬ ಮನುಷ್ಯನ್ ತರ ನೋಡಿ ಅಂತ ಕೇಳ್ಕೊಂಡೆ ಅಷ್ಟೇ. ಹಾ, ಎಷ್ಟ್ ಚೆನ್ನಾಗಿ ಹೇಳ್ಬಿಟ್ಟೆ ಕಣೋ. ನಿನ್ ತಾಯಿ ಮಗಳಿಗಿಂತ ಈ ತಂಗಿರ್ ಪ್ರೀತಿಗಿಂತ ಅವಳು ಯಾವಳ್ದು ಪ್ರೀತಿ ಹೆಚ್ಚಾಗ್ಬಿಡ್ತಲ್ವಾ? ಹಾಗಿದ್ರೆ ನೀನ್ ನಮಗ್ ಕೊಡೋ ಬೆಲೆ ಇದೇನಾ? ಅಂದ್ರೆ ಅವಳು ಬಂದ್ಮೇಲೆ ಅವಳ ಜೊತೆನೆ ಹೋಗಿ ಸಪ್ರೇಟ್ ಆಗಿ ಬದುಕ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ಯಾ? ಮಂಜುಳಾ, ನಮ್ಮ ಮನೆ ಮಗ ನಮ್ಮ ಕೈ ಜಾರಿ ಹೋಗ್ಬಿಟ್ಟಿದ್ದಾನೆ. ಇವಾಗ ಇವನಿಗೆ ಝಾನ್ಸಿ ಅನ್ನೋ ಮೋಹ, ಫ್ಯಾಮಿಲಿ ಅನ್ನೋ ವಾತ್ಸಲ್ಯವನ್ನೇ ಮರೆಯೋ ಹಾಗೆ ಮಾಡಿಬಿಟ್ಟಿದೆ. ಇವತ್ತು ಇವನೇನಾದ್ರೂ ಹೋದ್ರೆ ಇವನ್ ಜೊತೆನಲ್ಲಿ ಮನೆ ಮಗಳನ್ನು ಕಳ್ಕೋಬೇಕಾಗುತ್ತೆ. ಕಳ್ಕೊಳ್ಳೋದಲ್ಲ ದೊಡ್ಡಪ್ಪ, ನನ್ ಬದುಕಿರಲ್ಲ. ತಲೆ ಕೆಡ್ಸ್ಕೊಬೇಡ ಅಣ್ಣ, ನಮ್ಮಿಂದ ಯಾವ ತೊಂದ್ರೆನೂ ಆಗಲ್ಲ. ಅಮ್ಮ, ಇವನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಇವನ್ ನಮ್ನೆಲ್ಲ ಅವನ್ ಮನ್ಸಿಂದ ತೆಗ್ದಾಕ್ಬಿಟ್ಟಿದ್ದಾನೆ. ಅದಕ್ಕೆ ಇವಾಗ ನಾವೆಲ್ಲ ಅವನಿಗೆ ತೊಂದ್ರೆ ಕೊಟ್ಟು ನಾವೇ ಬದುಕಿರೋದ್ ಬೇಡ. ಪಲ್ಲವಿ, ಏನ್ ಹೇಳ್ತಾ ಇದ್ಯಾ? ವಿಷ ಕುಡ್ದು ಸಾಯ್ತೀನಿ ಅಂತ ಹೇಳ್ತಾ ಇದೀನಿ. ಆಡ್ತಿದ್ಯಾ ಪಲ್ಲವಿ? ಇದಕ್ಕೋಸ್ಕರನೇ ನಾನು ಅಷ್ಟೆಲ್ಲ ಕಷ್ಟಪಟ್ಟಿದ್ದು. ನಿನ್ಗೆ ನಿನ್ ನಾಟಕದ ಮದ್ವೆನೆ ಮುಖ್ಯ ಆಯ್ತು ಹೊರ್ತು ನನ್ ಮದ್ವೆ ಅಲ್ಲ. ನಾವ್ ಬದುಕಿದ್ರೆ ತಾನೇ ನಿನಗ್ ಕಷ್ಟ. ನಾವ್ ಎಲ್ರೂ ಸತ್ತೋಗ್ತೀವಿ. ಆಮೇಲೆ ನಿನ್ಗೆ ಇಷ್ಟ ಬಂದಂಗ್ ಮಾಡ್ಕೊ.